प्रियाः संस्कृतछात्राः, एकाग्रता इति अग्रिमं पाठं पश्यामः। अयं पाठः स्वामिनः विवेकानन्दस्य जीवने प्रवृत्ताम् एकां घटनां सूचयति। अत्र विवेकानन्दस्य अपि च तस्य शिष्येषु अन्यतमस्य अखण्डानन्दस्य च चित्रं पश्यामः। स्वामी विवेकानन्दः देशभक्तः सन्यासी आसीत्। सः भारतस्य महिमानं विश्वस्तरे प्रादर्शयत्। अल्पे वयसि बहूनि महत्कार्याणि सः कृतवान्। एकाग्रता एव तस्य यशसः कारणम् आसीत्। तस्य एकाग्रतायाः वैशिष्ट्यं परिचाययितुम् एका घटना अत्र प्रदत्ता। स्वामी विवेकानन्दः देशभक्तः सन्यासी आसीत्। स्वामी विवेकानन्दः तस्य नाम वयं सर्वे श्रुतवन्तः एव। सः देशभक्तः, देशविषये, देशस्य विषये अतीव भक्तिः आसीत् तस्मिन्। सः देशभक्तः सन्यासी आसीत्। आसीत् लङ्लकार अस् धातुः, अस्ति इति लट्लकारे भवति। आसीत् लङ्लकारः प्रथमपुरुषः एकवचनं। सः भारतस्य महिमानं विश्वस्तरे प्रादर्शयत्। सः विवेकानन्दः भारतस्य महिमानं, भारतदेशस्य महिमा अस्ति खलु, तं महिमानं विश्वस्तरे, जागतिकस्तरे, कन्नडभाषायां वदामश्चेत् प्रपञ्च जागतिकमट्टदल्लि प्रादर्शयत्। अत्रापि लङ्लकारः, दर्शयति लट्, अदर्शयत् लङ्लकारः प्रथमपुरुषः एकवचनं। ವಿಶ್ವಸ್ತರದಲ್ಲಿ ದೇಶದ ಮಹಿಮೆಯನ್ನು ಅವರು ಪ್ರಕಟಗೊಳಿಸಿದರು. ನಮಗೆಲ್ಲ ತಿಳಿದಿದ್ದ ಹಾಗೆ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ನಮ್ಮ ದೇಶವನ್ನು ಪ್ರತಿನಿಧಿಸಿ ತಮ್ಮ ಅದ್ಭುತವಾದ ವಾಕ್ಚಾತುರ್ಯದಿಂದ ಭಾರತದ ಮಹಿಮೆಯನ್ನು ಪ್ರಕಟಗೊಳಿಸುವ ಮೂಲಕ ಇಡೀ ವಿಶ್ವವೇ ಭಾರತದತ್ತ ತಿರುಗುವಂತೆ ಮಾಡಿದ್ರು ಅಂತ. ಅಲ್ಪೇ ವಯಸ್ಸಿ ಬಹೂನಿ ಮಹತ್ಕಾರ್ಯಾಣಿ ಸಹ ಕೃತವಾನ್. ಸಹ ವಿವೇಕಾನಂದಃ ಅಲ್ಪೇ ವಯಸ್ಸಿ, ಸ್ವಕೀಯ ಸ್ವಲ್ಪ ಸಮಯ ಕಾಲ, ತಮ್ಮ ಸ್ವಲ್ಪ ಸಮಯದ ಜೀವನದಲ್ಲಿ, ಸ್ವಲ್ಪೇ ವಯಸ್ಸಿ, ಅಲ್ಪಂ ಸ್ವಲ್ಪಂ, ಬಹೂನಿ ಮಹತ್ಕಾರ್ಯಾಣಿ ಕೃತವಾನ್, ಅನೇಕ ಮಹಾಕಾರ್ಯಗಳನ್ನು, ದೊಡ್ಡ ದೊಡ್ಡ ಸಾಧನೆಗಳನ್ನು ಅವರು ಸಾಧಿಸಿದರು. ಕೃತವಾನ್, ಕೃ ಧಾತು ಕರೋತಿ ಅಂತ ಲಟ್ಟಲ್ಲಾಗುತ್ತೆ, ತವತು ಪ್ರತ್ಯಯ, ಕೃತವಾನ್ ಪುಂಲಿಂಗ, ತವತು ಪ್ರತ್ಯಯ. ಅಕರೋತ್ ಅನ್ನುವ ಲಂಗ್ಲಕಾರದ ಅರ್ಥವನ್ನು ಇದು ಕೊಡುತ್ತದೆ. ಏಕಾಗ್ರತಾ ಏವ ತಸ್ಯ ಯಶಸ್ಸಃ ಕಾರಣಂ ಆಸೀತ್. ತಸ್ಯ ಯಶಸ್ಸಃ ಕಾರಣಂ ಕಿಂ ಇತಿ ಚೇತ್ ಏಕಾಗ್ರತಾ ಏವ ಆಸೀತ್. ಏಕಾಗ್ರತೆಯೇ ಅವರ ಯಶಸ್ಸಿನ ಕಾರಣವಾಗಿತ್ತು. ಯಶಃ ಕೀರ್ತಿಃ ಇತಿ ಪರ್ಯಾಯ ಪದಂ. ಕಾರಣಂ ಹೇತುಃ ಬೀಜಂ. ತಸ್ಯ ಏಕಾಗ್ರತಾಯಾಃ ವೈಶಿಷ್ಟ್ಯಂ ಪರಿಚಾಯಯಿತುಂ ಏಕಾ ಘಟನಾ ಅತ್ರ ಪ್ರದತ್ತಾ. ಸ್ವಾಮಿನಃ ವಿವೇಕಾನಂದಸ್ಯ ಏಕಾಗ್ರತಾ ಕೀದೃಶಿ ಆಸೀತ್ ಇತಿ ಏಕಾಗ್ರತಾಂ ಪ್ರದರ್ಶಯಿತುಂ, ಏಕಾಗ್ರತಾಯಾಃ ವೈಶಿಷ್ಟ್ಯಂ ಪರಿಚಾಯಯಿತುಂ, ಪರಿಚಾಯಿತುಂ ಅತ್ರ ಏಕಾ ಘಟನಾ ಪ್ರದತ್ತಾ. ಇಲ್ಲಿ ಒಂದು ಘಟನೆ ಕೊಡಲಾಗಿದೆ. ಪರಿಚಾಯಯಿತುಂ, ತುಮುನ್ನು ಪ್ರತ್ಯಯಾಂತಂ ಪದಂ. ಪ್ರದತ್ತ ಅತ್ರ ಕ್ತ ಪ್ರತ್ಯಯಃ ಅಸ್ತಿ. ಪ್ರದತ್ತಃ ಪುಂಲಿಂಗೆ, ಪ್ರದತ್ತಾ ಸ್ತ್ರೀಲಿಂಗೆ. ಏಕದಾ ಸ್ವಾಮಿ ವಿವೇಕಾನಂದಃ ಮೇರಠ್ ನಗರಂ ಗತವಾನ್. ವಿವೇಕಾನಂದಾಯ ಪಠನಂ ಅತೀವ ರೋಚತೆ ಸ್ಮ. ಏಕದಾ ಸ್ವಾಮಿ ವಿವೇಕಾನಂದಃ ಮೇರಠ್ ನಗರಂ, ಮೇರಠ್ ಇತಿ किञ्चित् नगरमस्ति उत्तरप्रदेशे, अधुनातन उत्तरप्रदेशराज्ये वर्तते. तत्र गतवान् अत्रापि तवतु प्रत्ययः वर्तते. विवेकानन्दाय पठनम् अतीव रोचते स्म. विवेकानन्दाय पठनम् अतीव रोचते. अति
ಇವ ಅತೀವ ಸವರ್ಣದೀರ್ಘ ಸಂಧಿ ಭವತಿ. ರೋಚತೆ ರುಚಿಸುತ್ತದೆ ಇತಿ ಕನ್ನಡ ಭಾಷೆಯಂ ವದಾಮಃ. ಅವರಿಗೆ ಓದುವುದು ತುಂಬ ಇಷ್ಟವಾದಂತಹ ಕೆಲಸ, ಹವ್ಯಾಸ ಆಗಿತ್ತು. ರೋಚತೆ ರುಚು ಧಾತು ಲಟ್ಲಕಾರ ಪ್ರಥಮ ಪುರುಷ ಏಕವಚನಂ. ರೋಚತೆ ರೋಚೇತೆ ರೋಚಂತೆ, ವರ್ತತೆ ವರ್ತೇತೆ ವರ್ತಂತೆ ಇದ್ದ ಹಾಗೆ ಆಗುತ್ತದೆ. ಇನ್ನೊಂದು ಇಲ್ಲಿ ವ್ಯಾಕರಣ ವಿಶೇಷ ಗಮನಿಸುವುದಾದರೆ, ರುಚು ಧಾತುವಿನ ಯೋಗ ಇದ್ದಾಗ ಅದಕ್ಕೆ ಸಂಬಂಧಿಸಿದ ಪದಕ್ಕೆ ಚತುರ್ಥಿ ವಿಭಕ್ತಿ ಬರುತ್ತದೆ. ರೋಚತೆ ಇದಕ್ಕೆ ಯಾರು ಸಂಬಂಧಿಸಿದ ಪದ ಯಾವುದು ಅಂದರೆ ವಿವೇಕಾನಂದ ಅನ್ನೋದು. ಆ ವಿವೇಕಾನಂದ ಅನ್ನುವ ಶಬ್ದಕ್ಕೆ ಚತುರ್ಥಿ ವಿಭಕ್ತಿ ಬರುತ್ತದೆ. ವಿವೇಕಾನಂದಾಯ ರೋಚತೆ, ವಿವೇಕಾನಂದರಿಗೆ ಅದು ಇಷ್ಟವಾಗುತ್ತದೆ ಅನ್ನುವ ಅರ್ಥವನ್ನು ಕೊಡುತ್ತದೆ. ರುಚುಧಾತುವಿಗೆ ಯೋಗ ಇದ್ದಾಗ ಚತುರ್ಥಿ ವಿಭಕ್ತಿ ಬರುತ್ತದೆ. ಇಲ್ಲಿ ನಾವು ಉತ್ತರ ಪ್ರದೇಶದ ಆ ಒಂದು ಚಿತ್ರವನ್ನು ನೋಡುವುದಾದರೆ ಮೇರಠ್ ನಗರ ನೋಡಿ, ಇಲ್ಲಿ ಬರ್ತದೆ ಮೇರಠ್ ನಗರ. ಅದರ ಬಗ್ಗೆ ನಾವು ವಿಕಿಪೀಡಿಯಾದಲ್ಲಿ ನೋಡಿದಾಗ ಈ ಮಾಹಿತಿ ಸಿಗುತ್ತದೆ. ಮೇರಠ್ is a city in the western part of the Indian state of Uttar Pradesh. The city lies 70 kilometers northeast of the national capital, New Delhi, within the national capital region, and 485 kilometers west of the state capital, Lucknow. ಇದು ದೆಹಲಿಯಿಂದ 70 ಕಿಲೋಮೀಟರ್ ದೂರ ಇದೆ. ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುವಂತಹ ಒಂದು ನಗರ ಇದು. ಲಕ್ನೋದಿಂದ 485 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಪ್ರತಿದಿನಂ ಸಹ ಸ್ವಶಿಷ್ಯಂ ಅಖಂಡಾನಂದಂ ಪುಸ್ತಕಂ ಸ್ವೀಕರ್ತುಂ ಗ್ರಂಥಾಲಯಂ ಪ್ರೇಷಯತಿ ಸ್ಮ. ವಿವೇಕಾನಂದಸ್ಯ ಸಮೀಪೆ ಅನೇಕೆ ಶಿಷ್ಯಾಃ ಆಸನ್. ನಾವು ಫಾಲೋಯರ್ಸ್ ಅಂತ ಹೇಳ್ತೇವೆ, ಶಿಷ್ಯರು ಅವರಿದ್ದಿದ್ರು. ತೇಷು ಶಿಷ್ಯೇಷು ಅಖಂಡಾನಂದಃ ಅನ್ಯತಮಃ. ಸಹ ವಿವೇಕಾನಂದಃ ಪ್ರತಿದಿನಂ ಸ್ವಶಿಷ್ಯಂ ಅಖಂಡಾನಂದಂ. ಪ್ರತಿದಿನಂ ದಿನಂ ದಿನಂ ಪ್ರತಿದಿನಂ ಅವ್ಯಯೀಭಾವ ಸಮಾಸಃ. ಪ್ರತಿದಿನ ಸ್ವಶಿಷ್ಯಂ ಸ್ವಕೀಯಂ ಶಿಷ್ಯಂ ಅಖಂಡಾನಂದಂ ಪುಸ್ತಕಂ ಸ್ವೀಕರ್ತುಂ ಗ್ರಂಥಾಲಯಂ ಪ್ರೇಷಯತಿ ಸ್ಮ. ಪುಸ್ತಕಂ ಸ್ವೀಕರ್ತುಂ ಗ್ರಂಥಾಲಯಂ ಪ್ರೇಷಯತಿ ಸ್ಮ. ಪುಸ್ತಕ ತಗೊಂಡು ಬರಲಿಕ್ಕೆ ಗ್ರಂಥಾಲಯಕ್ಕೆ ಕಳಿಸ್ತಿದ್ದಂತೆ ವಿವೇಕಾನಂದರು. ನೋಡಿ, ಇಲ್ಲಿ ಸ್ಮ ಅನ್ನುವ ಅವ್ಯಯದ ಯೋಗ ಇದ್ದಾಗ ಲಟ್ಲಕಾರಕ್ಕೆ ಭೂತಕಾಲದ ಅರ್ಥವನ್ನು ಹೇಳಬೇಕಾಗುತ್ತೆ. ಇದು ಒಂದು ವ್ಯಾಕರಣದ ವಿಶೇಷವಾಗಿದೆ. ಲಟ್ ಸ್ಮೆ ಅಂತ ಪಾಣಿನಿಯ ಸೂತ್ರ. ಸಾಮಾನ್ಯವಾಗಿ ಲಟ್ಲಕಾರಕ್ಕೆ ನಾವು ವರ್ತಮಾನ ಕಾಲದ ಅರ್ಥವನ್ನು ಹೇಳ್ತೇವೆ. ಪ್ರೇಷಯತಿ ಕಳುಹಿಸುತ್ತಾನೆ ಅನ್ನುವ ಅರ್ಥ. ಆದರೆ ಪ್ರೇಷಯತಿ ಸ್ಮ ಅಂತ ಬಳಸಿದಾಗ, ಸ್ಮ ಎಂಬ ಅವ್ಯಯದ ಯೋಗ ಇದ್ದಾಗ ಕಳುಹಿಸುತ್ತಿದ್ದನು ಅನ್ನುವ ಅರ್ಥವನ್ನು ಹೇಳಬೇಕಾಗುತ್ತೆ. ಪುಸ್ತಕಂ ಪಠಿತ್ವ ದ್ವಿತೀಯ ದಿನೇ ಪುಸ್ತಕಂ ಪುನಃ ಪುಸ್ತಕಾಲಯಂ ಪ್ರತಿ ಪ್ರೇಷಯತಿ ಸ್ಮ. ಪುಸ್ತಕಂ ಪಠಿತ್ವ ಸ್ವಾಮಿ ವಿವೇಕಾನಂದಸ್ಯ ಶಿಷ್ಯಃ ಅಖಂಡಾನಂದಃ ಗ್ರಂಥಾಲಯಂ ಪ್ರತಿದಿನಂ ಗತ್ವಾ ಪುಸ್ತಕಂ ಸ್ವೀಕೃತ್ಯ ಆಗಚ್ಚತಿ ಸ್ಮ. ವಿವೇಕಾನಂದಃ ಪುಸ್ತಕಂ ಪಠಿತ್ವ ದ್ವಿತೀಯ ದಿನೇ ಅಪರಸ್ಮಿನ್ ದಿನೇ ಪುಸ್ತಕಂ ಪುನಃ ಪುಸ್ತಕಾಲಯಂ ಪ್ರತಿ ಪ್ರೇಷಯತಿ ಸ್ಮ. ಪುನಃ ಪುಸ್ತಕಾಲಯಕ್ಕೆ ಗ್ರಂಥಾಲಯಕ್ಕೆ ಅದನ್ನು ವಾಪಸ್ ಕಳಿಸ್ತಾ ಇದ್ರಂತೆ. ಓದಿ ಒಂದೇ ದಿನದಲ್ಲಿ, ಇವತ್ತು ಪುಸ್ತಕ ತಗೊಂಡು ಬಂದರೆ ನಾಳೆಗೆ ವಾಪಸ್ಸನ್ನು ಮಾಡ್ತಾ ಇದ್ರಂತೆ ಪುಸ್ತಕವನ್ನು. ಪುಸ್ತಕಾಲಯಂ ಪ್ರತಿ ಪ್ರೇಷಯತಿ ಸ್ಮ. ಪ್ರೇಷಯತಿ ಲಟ್ಲಕಾರ ಪ್ರಥಮ ಪುರುಷ ಏಕವಚನಂ. ಪುಸ್ತಕಾನಾಂ ಆಲಯಃ ಪುಸ್ತಕಾಲಯಃ. ಅತ್ರ ಷಷ್ಠೀ ತತ್ಪುರುಷ ಸಮಾಸಃ. ಏಕಮಾಸಂ ಯಾವತ್ ಏವಮೇವ ಅಭವತ್. ಏತತ್ ದೃಷ್ಟ್ವಾ ಗ್ರಂಥಾಲಯಸ್ಯ ಗ್ರಂಥಪಾಲಃ ಅಚಿಂತಯತ್. ಏಕಮಾಸಂ ಯಾವತ್, ಏಕಮಾಸಂ ಮಾಸಃ 30 ದಿನಾನಿ. 30 ದಿನಾನಿ ಯಾವತ್ ಏವಮೇವ ಅಭವತ್. ಅರ್ಥಾತ್ ವಿವೇಕಾನಂದಃ ಸ್ವಶಿಷ್ಯಂ ಗ್ರಂಥಾಲಯಂ ಪ್ರೇಷಯತಿ. ಸಹ ಗ್ರಂಥಾಲಯಂ ಗತ್ವಾ ಏಕಂ ಪುಸ್ತಕಂ ಸ್ವೀಕೃತ್ಯ ವಿವೇಕಾನಂದಾಯ ಯಚ್ಛತಿ ದದಾತಿ. ವಿವೇಕಾನಂದಃ ಏಕೇನೈವ ದಿನೇನ ತತ್ ಪುಸ್ತಕಂ ಸಂಪೂರ್ಣತೆಯ ಪಠಿತ್ವ ಅಪರಸ್ಮಿನ್ ದಿನೇ ಪುಸ್ತಕಂ ಪುನಃ ಗ್ರಂಥಾಲಯಂ ಪ್ರತಿ ಪ್ರೇಷಯತಿ ಸ್ಮ. ಏವಂ ಏಕಮಾಸಂ ಯಾವತ್ ಅಭವತ್. 1 ತಿಂಗಳು ಇದೇ ರೀತಿ ನಡೆಯಿತು. ಅಭವತ್ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನಂ. ಭವತಿ ಲಟ್ ಅಭವತ್ ಲಂಗ್ಲಕಾರ. ಏತದ್ ದೃಷ್ಟ್ವಾ ಗ್ರಂಥಾಲಯಸ್ಯ ಗ್ರಂಥಪಾಲಃ ಅಚಿಂತಯತ್. ಏತದ್ ದೃಷ್ಟ್ವಾ ಗ್ರಂಥಾಲಯಸ್ಯ ಗ್ರಂಥಪಾಲಃ ಲೈಬ್ರೇರಿಯನ್ ಇತಿ ವದಾಮಃ. ಗ್ರಂಥಪಾಲಃ ಅಚಿಂತಯತ್
ಯೋಚಿಸಿದನು. ಅಚಿಂತಯತ್ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ. ಇವರು ಅಖಂಡ ಅಂತ ಬರುವುದು, ಪುಸ್ತಕ ತಗೊಂಡು ಹೋಗುವುದು, ಪುನಃ ಮರುದಿನ ಅದೇ ಪುಸ್ತಕವನ್ನು ವಾಪಸ್ ಮಾಡಿ ಪುನಃ ಮತ್ತೊಂದು ಪುಸ್ತಕವನ್ನು ತಗೊಂಡು ಹೋಗುವುದು, ಈ ಥರದ ಇದನ್ನು ನೋಡಿ ಗ್ರಂಥಾಲಯದಲ್ಲಿರುವ ಗ್ರಂಥಪಾಲಕರು ಈ ರೀತಿಯಾಗಿ ಯೋಚಿಸಿದರು. ಏಷಃ ಅಖಂಡಾನಂದ ಮಾಂ ಪೀಡಯಿತುಂ ಏವ ಆಗಚ್ಚತಿ, ಅನ್ಯಥಾ ಏಕೇನ ದಿನೇನ ಪುಸ್ತಕಂ ಕಥಂ ಪಠಿತುಂ ಶಕ್ಯತೆ ಇತಿ. ಏಷಃ ಅಖಂಡಾನಂದ, ಈ ಅಖಂಡಾನಂದರು ಮಾಂ ಪೀಡಯಿತುಂ ಏವ ಆಗಚ್ಚತಿ. ಮಾಂ ಅಹಂ ಆವಾಂ ವಯಂ, ಮಾಂ ಮಮ ಆವಾಂ ನೌ ಅಸ್ಮಾನ್ ನಃ ವಿದ್ಯಾವಿಭಕ್ತಿ, ನನ್ನನ್ನು ಪೀಡಯಿತುಂ ಏವ ಆಗಚ್ಚತಿ. ಪೀಡಯಿತುಂ ತುಮನ್ ಪ್ರತ್ಯಯ, ಪೀಡಾ ತೊಂದರೆ ಕೊಡಲಿಕ್ಕೋಸ್ಕರವಾಗಿಯೇ ಆಗಚ್ಚತಿ ಬರುತ್ತಾ ಇದ್ದಾನೆ. ಅನ್ಯಥಾ ಅಲ್ಲದೆ ಇದ್ದರೆ ಏಕೇನ ದಿನೇನ ಪುಸ್ತಕಂ ಕಥಂ ಪಠಿತುಂ ಶಕ್ಯತೆ ಇತಿ. ಏಕೇನ ದಿನೇನ, ಒಂದೇ ದಿನದಲ್ಲಿ ಒಂದು ಪುಸ್ತಕವನ್ನು ಹೇಗೆ ಓದಲಿಕ್ಕಾಗ್ತದೆ? ಪಠಿತುಂ ಓದಲು, ಶಕ್ಯತೆ ಆಗುತ್ತದೆ. ಪಠಿತುಂ ಅತ್ರಾಪಿ ತುಮುನ್ ಪ್ರತ್ಯಯ ಇತಿ ಅಚಿಂತಯತ್ ಎಂದು ಯೋಚಿಸಿದನು. ಅಗ್ರಿಮ ಪಾಠಂ ಅಗ್ರಿಮ ವಿಡಿಯೋ मध्ये ಪ್ರೇಷಯಾಮಿ. ಧನ್ಯವಾದ.